ಚಲೋ. ಸರ್ ಇನ್ನೊಂದು ಹಳೆ ಹುಬ್ಬಳ್ಳಿ ಗಲಭೆಗೆ ಸಂಬಂಧಪಟ್ಟಾಗ ರಿಟ್ ಸಲ್ಲಿಕೆ ಮಾಡಿ ರಿಟ್ ಅರ್ಜಿ ಯುವ ಯುವಕರ ವಕೀಲರ ತಂಡ ಸರ್ ಹಳೆ ಹುಬ್ಳಿ ಗಲಾಟೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ದಂಥ ಬಾಂಧವರ ಎಲ್ಲ ಕೇಸ್ಗಳನ್ನು ವಿಡ್ರಾ ಮಾಡ್ಕೊಳ್ಳೋಕೆ ಶಿಫಾರಸು ಮಾಡಿ ಕೋರ್ಟಿಗೆ ಕಳಿಸಿದ್ದಾರೆ. ನಾಳೆ ನಿಮ್ಮ ರಕ್ಷಣೆ ನೀವೇ ಮಾಡ್ಕೊಬೇಕು. ಪೊಲೀಸ್ ಸ್ಟೇಷನ್ನಿಗೆ ದಾಳಿ ಮಾಡಿದವರಿಗೆ ರಕ್ಷಣೆಗೆ ಇವ್ರು ಹೊರಟ್ರೆ ನಾಳೆ ನಿಮಗೆ ನಮಗೆ ರಕ್ಷಣೆ ಇಲ್ಲ. ಆ ರೀತಿ ಒಂದು ಸಂದೇಶ ಕೊಟ್ಟಿದ್ದಾರೆ. ಶಾಂತಿ ದೂತರೇ ನೀವೇನು ಬೇಕಾದ್ರೂ ಮಾಡಿ, ಸ್ಟೇಷನಿಗಾರು ಬೆಂಕಿ ಹಾಕಿ, ಊರಿಗಾರು ಬೆಂಕಿ ಹಾಕಿ, ನಾವು ನಿಮ್ಮ ಜೊತೆಗಿದ್ದೀವಿ, ನೀವು ಯು ಆರ್ ಆಲ್ ಅವರ್ ಬ್ರದರ್ಸ್, ನಿಮ್ಮನ್ನು ಕೈ ಬಿಡೋ ಪ್ರಶ್ನೆ ಇಲ್ಲ. ನೀವು ಸ್ಟೇಷನಿಗಾರು ಬೆಂಕಿ ಹಾಕ್ರಿ, ಸುಟ್ಟಾರು ಬರ್ರಿ, ನಮಗೆ ಓಟ್ ಹಾಕ್ರಿ, ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಒಂದು ಕೆಟ್ಟ ಸಂದೇಶ ಕೊಟ್ಟಿದ್ದಾರೆ. ನಮ್ಮ ರಕ್ಷಣೆ ನಾವೇ ಮಾಡ್ಕೋಬೇಕು. ಸರ್ ಅಲ್ಲ, ಇಲ್ಲಿ ಬ್ರದರ್ಸ್ ಅಂತ ಹೇಳ್ತಾರೆ, ಅಲ್ಲಿ ಹೋಗಿ ಕಳೆದ ವಾರ ಬಹಳ ಹಿಂದುತ್ವದ ಬಗ್ಗೆ ಮಾತಾಡಿದ್ದಾರೆ. ಏನು ಸರ್ ನೋಡಿ, ಇಲ್ಲಿ ಈ ಹಳೆ ಹುಬ್ಬಳ್ಳಿ ಪ್ರಕರಣವನ್ನು ಗಂಭೀರವಾಗಿ ತಗೊಂಡಿದ್ದರೆ ಮೈಸೂರಿನಲ್ಲಿ ಮೊನ್ನೆ ಮತ್ತೆ ಪ್ರಕರಣ ಅಂತ ನಡೀತಿರಲಿಲ್ಲ. ಇಲ್ಲಿ ಇಂಥವ್ರಿಗೆ ಕುಮ್ಮಕ್ಕೆ ಕೊಡೋ ರೀತಿಯಿಂದಲೇ ಅವ್ರಿಗೆ ಅನಿಸಿದೆ ನಾವೇನು ಮಾಡಿದ್ರು ನಡೆಯುತ್ತೆ, ಬಾರಕ್ಕೆ ಮಾಫ್ ಬೇಕಾದ್ ಮಾಡೋಣ, ನಾವು ನಮ್ಮ ವೋಟ್ ಬ್ಯಾಂಕು ಟ್ಯಾಕ್ಟಿಸ್ ಇದೆಯಲ್ಲ, ಬೆದರಿಸೋ ರಾಜಕೀಯ ನೀತಿ, ಅದ್ರ ಮೇಲೆ ನಾವು ದಕ್ಕಿಸ್ಕೋಬೋದು ಅಂತ ಅಂದ್ಕೊಂಡಿದ್ದಾರೆ. ಅದ್ರ ಪರಿಣಾಮನೇ ಇವತ್ತು ಬಜೆಟ್ನಲ್ಲಿ ಗುತ್ತಿಗೆಗೆ ಮೀಸಲಾತಿ. ನೀವು ಸುಮ್ಮನೆ ಇಲ್ಲದೆ ಇದ್ರೆ ನಿಮ್ಮ ಅಪ್ಪನ ಆಸ್ತಿಲೂ ಪಾಲ್ ಕೊಡ್ಬೇಕು, ನಮ್ಮ ಅಪ್ಪನ ಆಸ್ತಿಲೂ ಅವ್ರಿಗೆ ಪಾಲ್ ಕೊಡ್ಬೇಕು. ದೇಶ ಪಾಲ್ ಕೊಟ್ಟಾಯ್ತು, ದೇಶವನ್ನು ಪಾಲ್ ಕೊಟ್ಟಾಯ್ತು, ಅವತ್ತು ಎದುರಿಸದೆ. ಈಗ ನಿಮ್ಮ ಅಪ್ಪನ ಆಸ್ತಿಲೂ ಪಾಲ್ ಕೊಡೋದು ಬಾಕಿ. ಕೊನೆಯ ಬಜೆಟ್ ಸರ್ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದ ರಾಜ್ಯ ಸಂಧಾನ ಮಾಡಲಿಕ್ಕೆ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ. ಅಲ್ಲ ಸರ್, ಕೊನೆಯ ಬಜೆಟ್ ತರ ಇದೆ ಸರ್ ಸಿದ್ದರಾಮಯ್ಯನವರು. ಯಾಕಂದ್ರೆ 2.5 ವರ್ಷ ಆದ್ಮೇಲೆ ಸಿಎಂ ಬದಲಾವಣೆ ಆಗ್ತಾರೆ. ನಾನು ಅವ್ರು ಇಳಿಸೋದು ಏರ್ಸೋದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಜನ 138 ಸೀಟ್ ಕೊಟ್ಟಿದ್ದಾರೆ. ಇಳಿಸೋದು ಏರ್ಸೋದು ಅವ್ರ ಪಾರ್ಟಿಗೆ ಸಂಬಂಧಪಟ್ಟಿದ್ದು. ನಾನು ಏನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕ್ಕೆ ನಾನು ಹೋಗಲ್ಲ. ಆದರೆ ಒಂದೇ ಒಂದು ಮಾತು ಹೇಳೋದೇನು ಅಂದರೆ, ನೀವು ದಿನ ಮುಖ್ಯಮಂತ್ರಿ ಪದವಕ್ಕೆ ಅಪಮಾನ ಮಾಡಬೇಡಿ. ಸಿದ್ದರಾಮಯ್ಯನವರಂಥ ಹಿರಿಯರಿಗೆ ಅಪಮಾನ ಮಾಡಬೇಡಿ. ಇಳಿಸಬೇಕು ಅಂದರೆ ಒಂದೇ ದಿನ ಇಳಿಸಿ, ಆದರೆ ದಿನನಿತ್ಯ ಅಪಮಾನ ಮಾಡಬೇಡಿ, ಅಷ್ಟೇ ಹೇಳೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.